ಎಲ್ಲರಿಗೂ ಗೊತ್ತಿದೆ ನಾಳೆ ಗಣೇಶ ಹಬ್ಬ ಅಂತ. ನಮ್ಮ ಭಾರತದಲ್ಲಿ ಈ ಹಬ್ಬನ ವೈಭವದಿಂದ ಆಚರಿಸಲ್ಪಡ್ತಾರೆ. ಒಂದು ಹಬ್ಬ ಪ್ರತಿ ವರ್ಷದ ಭಾದ್ರಪದ ಮಾಸದ 4ನೇ ದಿನದಂದು ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬನ ಆಚರಿಸ್ತಾರೆ. ತುಂಬ ಜನಕ್ಕೆ ಈ ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ, ಕೆಲವರು ಗೊತ್ತಿರುತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ಗಣೇಶನಿಗೆ 21 ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೆಯದಾಗತ್ತೆ. ನಾವು ನಮಸ್ಕರಿಸಿದ್ರೆ ಅಂದರೆ ಪ್ರದಕ್ಷಿಣೆ ಹಾಕೋದು ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅದು ಹೇಗೆ 21 ಅನ್ನೋದಾದರೆ, ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ ಈ 5 ಪಂಚಭೂತಗಳು ಅಂತ ಹೇಳ್ತೀವಿ. ಹಾಗೆ ಪಂಚೇಂದ್ರಿಯಗಳು 5 ಇದ್ದಾವೆ. ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ ಈ 5 ಪಂಚೇಂದ್ರಿಯಗಳು. ಮತ್ತು ಕಾಲು, ಕೈ, ಬಾಯಿ, ಗುದ, ಗುಹ್ಯ ಇವು ನಮ್ಮ ಕರ್ಮೇಂದ್ರಿಯಗಳು. ರೂಪ, ಶಬ್ದ, ಗಂಧ, ರಸ, ಸ್ಪರ್ಶ ಇವು ನಮ್ಮ ಪಂಚ ತನ್ಮ ಮಂತ್ರಗಳು ಅಂತ ಹೇಳ್ತಾರೆ. ಕಡೆಯದಾಗಿ ಒಂದು ಬಾಕಿ ಉಳಿಯುತ್ತೆ, ಅದು ನಮ್ಮ ಮನಸ್ಸಾಗಿರುತ್ತೆ. ಇಷ್ಟನ್ನ ಸೇರಿಸಿದ್ರೆ 21 ಆಗುತ್ತೆ. ಅಂದರೆ ಭೂಮಿ, ನೀರು, ಗಾಳಿ, ಅಗ್ನಿ, ಆಕಾಶ, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಗುಹ್ಯ, ರೂಪ, ಶಬ್ದ, ಗಂಧ, ರಸ, ಸ್ಪರ್ಶ, ಮನಸ್ಸು ಇಷ್ಟು ಸೇರಿದರೆ 21 ಅಂಶಗಳು ಆಗುತ್ತೆ ಅಂತ ನಾವು ಹೇಳ್ತೀವಿ. ಅಂದರೆ ಈ ಕಾರಣಕ್ಕೆ ಗಣೇಶನಿಗೆ 21 ಪ್ರದಕ್ಷಿಣೆಗಳ ಹಾಕಬೇಕು ಅನ್ನೋದು ನಮ್ಮ ಹಿರಿಯರು ಮಾಡಿಟ್ಟಿರೋಂಥ ಒಂದು ಸಿದ್ಧಾಂತ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಈ ಹಬ್ಬನ ನಮ್ಮ ಭಾರತ ದೇಶದಲ್ಲಿ ವೈಭವದಿಂದ ಆಚರಿಸ್ತಾರೆ. ಎಕ್ಸ್ಪೆಷಲಿ ನಾರ್ತ್ ಇಂಡಿಯಾ ಅಂತ ಏನಂತೀವಿ, ಮುಂಬೈ ಸೈಡು ತುಂಬ ಗ್ರ್ಯಾಂಡಾಗಿರುತ್ತೆ ಈ ಹಬ್ಬ. ಪ್ರತಿ ವರ್ಷದ ಭಾದ್ರಪದ ಮಾಸದ 4ನೇ ದಿನದಂದು ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬನ ಆಚರಿಸ್ತಾರೆ. ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ವಿಶೇಷ ಹಬ್ಬ ಇದಾಗಿರುತ್ತೆ. ಗಣೇಶನು ಕಲೆ, ವಿಜ್ಞಾನ ಮತ್ತು ಅಡೆತಡೆಗಳನ್ನು ನಿವಾರಿಸುವಂಥ ದೇವರೆಂದು ನಮ್ಮ ಸಂಸ್ಕೃತಿಯಲ್ಲಿ ಪರಿಗಣಿಸಲ್ಪಟ್ಟಿದ್ದಾರೆ. ಆದ್ದರಿಂದ ಈ ಹಬ್ಬ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ಶುಭವೆಂದು ಹೇಳ್ತಾರೆ. ಶುಭನ ತರತ್ತೆ ಮನೆಗೆ. ಎಲ್ಲರೂ ನೆಮ್ಮದಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಪೂಜೆ ಮಾಡಿ, ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿಟ್ಟು ನಿಮ್ಮ ಕೆಪಾಸಿಟಿ ತಕ್ಕಂಗೆ ನಿಮ್ಮ ಪೂಜೆನೇ ಮಾಡಿ. ಆಡಂಬರನ ಮಾಡಿಕೊಂಡು ಸಾಲ ಮಾಡಿ ಹಬ್ಬ ಮಾಡಿ ಅಂತ ಯಾರೂ ಕೂಡ ಹೇಳಿಲ್ಲ. ನಿಮ್ಮಲ್ಲಿ ಏನಿರುತ್ತೋ, ನಿಮ್ಮ ಮನೇಲಿ ಏನಿರುತ್ತೋ ಅದನ್ನು ಉಪಯೋಗಿಸ್ಕೊಂಡು ಒಂದು ವೈಶಲ್ಯತೆ, ನಿಮ್ಮಲ್ಲಿ ಏನು ಒಂದು ವಿಶಿಷ್ಟವಾಗಿರುವಂಥ ಒಂದು ಕ್ರಿಯೇಟಿವಿಟಿ ಆಗಿರುತ್ತೋ ಅದನ್ನೆಲ್ಲ ಬಳಸಿ ಡೆಕೋರೇಷನ್ ಮಾಡಿಕೊಂಡು ಗಣೇಶನ ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಚಾರ ವಿಚಾರಗಳಲ್ಲಿ ನಂಬಿಕೆ ಇಡಿ. ನಮ್ಮ ಆಚಾರ ವಿಚಾರಗಳನ್ನ ನಾವು ಬೆಳೆಸಬೇಕು, ಬೇರೆ ಯಾರೋ ಬಂದು ಇಲ್ಲಿ ಬೆಳೆಸೋದಿಲ್ಲ. ಹಾಗಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಕೂಡ ಇದೆ. ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಎಲ್ಲರಿಗೂ ಸಂತೋಷನ ಕೊಡಲಿ, ಆರೋಗ್ಯ ಅಭಿವೃದ್ಧಿ ಆಗಲಿ, ಐಶ್ವರ್ಯನ ಕೊಡಲಿ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಅವ್ರ ಮನೇಲಿರಲಿ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಒಳ್ಳೆಯದಾಗಲಿ.